ಯಾರಿಗೂ ಸಿಗದಿರುವಂಥ ಲಿಂಕ್ ಮೋದಿದು ನರೇಂದ್ರ ಮೋದಿಗೆ ಹಿಂಗೆ ಪ್ರತಾಪ್ ಸಿಂಹಗೆ ಹೆಂಗೆ ಸಿಗುತ್ತೆ? ಪ್ರತಾಪ್ ಗುಜರಾತಿಗೆ ಹೋಗ್ತಾರೆ, ಅಲ್ಲವ್ರನ್ನ ಭೇಟಿ ಮಾಡ್ತಾರೆ, ತಮ್ಮ ಪುಸ್ತಕ ಕೊಡ್ತಾರೆ, ತಮ್ಮ ಪುಸ್ತಕ ಬಿಡುಗಡೆ ಮಾಡಿಸ್ತಾರೆ. ಬೆಂಗಳೂರಿನಲ್ಲಿ ಅಂತ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ ದಿಢೀರ್ನೆ ಹೆಲಿಕಾಪ್ಟರ್ ಹೇಳಿದ ತಕ್ಷಣ ಅವ್ರ ಪುಸ್ತಕ ಬಿಡುಗಡೆ ಮಾಡ್ತಾರೆ, ಶಬಾಷ್ಗಿರಿ ಹೇಳ್ತಾರೆ. ಜೊತೆ ಚುನಾವಣೆ ನಿಂತ ಸಂದರ್ಭದಲ್ಲೂ ಕೂಡ ಅಷ್ಟೇನೆ, ಬಿಡುವಿಲ್ದಿರೋ ಸಮಯದಲ್ಲೂ ಆದರೂ ಕೂಡ ಅವ್ರು ಬರ್ತಾರೆ ಮೈಸೂರಿಗೆ ಬಂದು ಪ್ರತಾಪ್ ಸಿಂಹನ ಕೈ ಹಿಡ್ಕೊಂಡು ಮೇಲೆ ಕೆತ್ತಿ ಘೋಷಣೆ ಮಾಡ್ತಾರೆ ಇವ್ರು ಗೆಲ್ಲಬೇಕು ಅನ್ನುವಂಥದ್ದು. ಹೆಂಗಾಯ್ತಿದ್ದು? ಹೆಂಗೆ ಸಾಧ್ಯ ಹಾಗಾದರೆ? ನೋಡಿ, ನಾನು ನಿಮ್ಗೆ ಹೇಳ್ತೇನೆ. ಮೋದಿಯವರು ನಾನು ಮೊದಲನೇ ಬಾರಿ ಭೇಟಿಯಾಗಿದೆ 2008ರಲ್ಲಿ. ನಾನು ನರೇಂದ್ರ ಮೋದಿ ಯಾರು ತುಳಿದ ಹಾದಿ ಅಂತ ಒಂದು ಕಡೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವ್ರ ಬಯೋಗ್ರಫಿ ಬರೆದೆ. ಮೋದಿ ಅವರು ವಿತೌಟ್ ಹಿಸ್ ನಾಲೆಜ್, ಅವ್ರಿಗೆ ಗೊತ್ತೇ ಇರಲಿಲ್ಲ. ನಾನು ಆ ಬುಕ್ನ ಇದು ಬರೆದು ಅರುಣ್ ಜೇಟ್ಲಿ ಅವರು ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದಿದ್ರು. ಯಾಕಂದರೆ ಅವರು ಕರ್ನಾಟಕದ ಉಸ್ತುವಾರಿ ಆಗಿದ್ದರು. ಏನಂದರೆ ಚುನಾವಣೆ ನಡೀತಾ ಇತ್ತು ಅವಾಗ, ಅಸೆಂಬ್ಲಿ ಚುನಾವಣೆ. ಉಸ್ತುವಾರಿ ಇದ್ದಿದ್ದರಿಂದಾಗಿ ನಾನು ಅವ್ರ ಹತ್ರ ಬಿಡುಗಡೆ ಮಾಡಿಸಿದೆ. ಆಮೇಲೆ ಮೋದಿಯವರಿಗೆ ಆ ವಿಚಾರ ಗೊತ್ತಾಯಿತು. ಆಮೇಲೆ ಮೋದಿಯವ್ರನ್ನ ಭೇಟಿ ಮಾಡಿ ನಾನು ಇದೇ ಲೀಲಾ ಪ್ಯಾಲೇಸಲ್ಲಿ ಭೇಟಿ ಮಾಡಿ ಪುಸ್ತಕನ ಕೊಟ್ಟೆ. ಅಲ್ಲಿ ಇನ್ಫಾರ್ಮಲ್ ಆಗಿ ಬಿಡುಗಡೆಯನ್ನು ಮಾಡಿಸಿದೆ. ಅವ್ರು ಫಸ್ಟ್ ನನ್ನ ನೋಡಿದಾಗ ನಾನು ಅವಾಗೆಲ್ಲ ನಾನಿನ್ನೂ ಆಗ ಎಂಗೇಜಿನೂ ಕೂಡ ಆಗ ನಾನು ನೋಡಿದಾರೆ ನೀನು ಬರೆದಿದ್ದ ಅಂತ ಮೇಲಿಂದ ಕೆಳಗಡೆ ನೋಡಿದ್ರು. ಹೌದು ಅಂತ ಹೇಳಿದೆ. ಅವ್ರಿಗೇನೋ ಒಂಥರ ಖುಷಿ ಆಯಿತು. ಅದಾದ ನಂತರ ಅದೇ ವರ್ಷ 2008ರಲ್ಲೇ ಬೆಂಗಳೂರಿನಲ್ಲಿ BJP ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತು. ಅವ್ರು ಬೆಂಗಳೂರಿನಲ್ಲಿ ಉಳ್ಕೊಂಡಿರೋ ಸಂದರ್ಭದಲ್ಲಿ ನಮ್ಮ ಪತ್ರಿಕೆಯಿಂದ ವಿಶ್ವೇಶ್ವರ ಭಟ್ರೆಲ್ಲರೂ ಒಂದು ಇಂಟ್ರ್ಯೂ ಕೇಳಿದರು. ಆ ಸಂದರ್ಭದಲ್ಲಿ ಪ್ರತಾಪನ ಜೊತೆ ಕರ್ಕೊಂಬನ್ನಿ ಅಂತ ಅವ್ರಿಗೆ ಹೇಳಿದರು. ನಾನು ಆ ಪುಸ್ತಕದಲ್ಲಿ ಏನಿದೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕೂಡ ಹೇಳಿದ್ದೆ. ಅವರು ಗುಜರಾತ್ನಲ್ಲಿ ಯಾರೋ ಕನ್ನಡ ಗೊತ್ತಿರೋರನ್ನು ತಿಳ್ಕೊಂಬಿಟ್ಟು ಅದನ್ನು ಓದಿಸ್ಬಿಟ್ಟು ತಿಳ್ಕೊಂಡಿದ್ರು ಅವರು ಕೂಡ. ನಾನು ಬಂದು ಒಳಗಡೆ ಹೋದಾಗ ಹೇಳಿದ್ರು, ಆ ಒಬ್ಬ ಯಾಕೆ ಕಮಾಲ್ ಕರ್ದಿಯಾ ಅಂತ ನನ್ನನ್ನು ತಪ್ಪಿಕೊಂಡ್ರು. ಅಷ್ಟಾಯಿತು. ಅದಾದ ನಂತರ ಗುಜರಾತ್ನವ್ರು ಒಬ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಪುಸ್ತಕನ ನಾವು ಗುಜರಾತಿಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ ಹೇಳಿದರು. ಭಾವನಾ ಮೆಹ್ತಾ ಅಂತ ಇಲ್ಲೇ ಹುಟ್ಟಿ ಬೆಳೆದವರು, ಅವ್ರು ಗುಜರಾತ್ನಲ್ಲಿ ಇರೋರು, ಭಾವನಗರದಲ್ಲಿದ್ದರು. ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ, ಆಯಿತು ಮಾಡಿ ಅಂತ ಹೇಳಿದೆ. ಆ ಗುಜರಾತಲ್ಲಿ ಅದು ನರಕೇಸರಿ ಅಂತ ಹೇಳ್ಬಿಟ್ಟು ಅದು ಬಿಡುಗಡೆ ಆಯಿತು. ಇದ್ಯಾವ ವಿಚಾರಗಳು ಕೂಡ ನಾನು ಮೋದಿಯವರ ಆಪ್ತ ಸಂಪರ್ಕದಿಂದ ಆಗಿದ್ದಲ್ಲ. ನಾನು ನನ್ನ ಅಭಿಮಾನದಿಂದ ಏನೋ ಒಂದು ಅವ್ರನ್ನ ನಾನು ಡಿಫೆಂಡ್ ಮಾಡಿದೆ. ಯಾಕಂದ್ರೆ ಅವ್ರ ಮೇಲೆ ಒಂದು ಮೋಟಿವೇಟೆಡ್ ಕ್ಯಾಂಪೇನ್ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಡಿಫೆಂಡ್ ಮಾಡಿದೆ. ಮತ್ತೆ ಅದಕ್ಕೆ ಪೂರಕವಾಗಿ ಕೋರ್ಟ್ ಅಬ್ಸರ್ವೇಷನ್ಸ್ ಇರ್ಬೋದು, ಇದು ಜಡ್ಜ್ಮೆಂಟ್ಗಳಿರ್ಬೋದು, SIT ರಿಪೋರ್ಟ್ ಇರ್ಬೋದು, ಇವೆಲ್ಲ ಬಂತು. ಇನ್ನು ನೀವು ಹೇಳಿದ್ರಲ್ಲ ಅವ್ರು ಬಂದರು, ಯಾರನ್ನು ತಪ್ಪಿಕೊಳ್ಳಿಲ್ಲ, ಕೈ ಎತ್ತಿದ್ ನಂದು ಅಂತ. ಖಂಡಿತ ಹೌದು. ಯಾಕೆಂತಂದರೆ ಅಲ್ಲಿ ಬಂದು ಯಾವುದೇ ಅವರು ಎಷ್ಟು ಒಂದು 15 ಪಬ್ಲಿಕ್ ಮೀಟಿಂಗನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ. ನನ್ನೊಬ್ಬನ್ನೇ ಅವರು ಬಿಗಿದಪ್ಪಿದ್ದು, ನನ್ನೊಬ್ಬನ್ನೇ ಕೈ ಎತ್ತಿದ್ದು. ಅವರಿಗೆ ನನ್ನ ಮೇಲೆ ಒಂದು ಪ್ರೀತಿ ಇದೆ ಅನ್ನೋದನ್ನು ಕೂಡ ಅದು ಎಲ್ಲರೂ ಒಪ್ಕೊಳ್ಳೋಂಥ ಸಂಗತಿ. ನಾನು ಕೂಡ ಅದನ್ನು ಒಪ್ಕೊಳ್ತೀನಿ. ಆ ಪ್ರೀತಿಗೆ ಬೇರೆ ಬೇರೆ ಕಾರಣ ಇದೆ ಅಂತ ನನಗೇನೋ ಅನಿಸಲ್ಲ. ಅದ್ರ ಜೊತೆಗೆ ನನಗೆ ಟಿಕೆಟ್ ಕೊಟ್ಟಿರೋದ್ರೊಳಗಡೆ ನಾನು ಖಂಡಿತ ನಿಮಗೆ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ನಾನು ಇಷ್ಟು ವರ್ಷ ನಾನು ನೇರವಾಗಿ ಬರೆದಿದ್ದು, ಅದಕ್ಕೆ ನನಗೆ ಸಿಕ್ಕಿರುವಂಥ ಜನಮನ್ನಣೆ, ಇದು ಕೂಡ ಒಂದು ಫ್ಯಾಕ್ಟ್ರ್. ಪ್ರತಾಪ್ ಎಲ್ಲೋ ಒಂದು ಕಡೆಗೆ ಚಿಕ್ಕಮಗಳೂರು ಉಡುಪಿ ಟಿಕೆಟ್ಟಿಗೆ ಹಠ ಹಿಡಿದಿದ್ರು ಅನ್ನುವಂಥ ಮಾತಿದೆ. ಕೊನೆಗೆ ಅನಿವಾರ್ಯ ಕಾರಣಕ್ಕೋಸ್ಕರ ಅಲ್ಲಿ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಅನಿವಾರ್ಯವಾಗಿ ಪ್ರತಾಪ್ ಮೈಸೂರಿಗೆ ಶಿಫ್ಟ್ ಆದರು. ಇಲ್ಲ, ನೋಡಿ ಹೇಳ್ತೀನಿ, ನನಗೆ ರಾಜಕಾರಣದೇ ಅನಿವಾರ್ಯ ಆಗಿರಲಿಲ್ಲ. ಯಾಕೆಂದರೆ ನನ್ನ ಪತ್ರಿಕೋದ್ಯಮದಲ್ಲಿ ನನಗೆ ದೊಡ್ಡ ಮಟ್ಟದ ಸ್ಯಾಲ್ರಿನೂ ಇತ್ತು, ನಾನು ಒಳ್ಳೆ ಹೆಸರನ್ನು ಕೂಡ ಇಟ್ಕೊಂಡಿದ್ದೀನಿ. ನನಗೆ ಇದು ರಾಜಕಾರಣ ಹೋಗಲೇಬೇಕಾದಂಥ ಯಾವುದೋ ಅನಿವಾರ್ಯ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಾನು ಹುಟ್ಟ ರಾಜಕಾರಣಿನೂ ಅಲ್ಲ. ನನಗೆ ಅಲ್ಲೇ ಇರಬೇಕು, ಯಾರೋ ಕಾಲು ಎಳಿಬೇಕು, ನಾನು ಮೇಲೆ ಬರಬೇಕು, ಅಥವಾ ನಾವು ಯಾವುದೋ ಅವಕಾಶನ ಒಂದು ಸೃಷ್ಟಿ ಮಾಡ್ಕೊಳ್ಬೇಕು ಅನ್ನೋದು ಯಾವುದೂ ಇರಲಿಲ್ಲ. ಅಫ್ಕೋರ್ಸ್ ನನಗೆ ಬಂದು ಕಂಟೆಸ್ಟ್ ಮಾಡ್ತೀಯ ಅಂತ ಕೇಳಿದಾಗ ನನ್ನ ಏನು ಆಯ್ಕೆಯ ಜಾಗ ಯಾವುದು ಅಂತಂದರೆ ನಾನು ಉಡುಪಿ ಚಿಕ್ಕಮಗಳೂರು ಅಂತ ಹೇಳಿದ್ದು ನಿಜ. ಯಾಕೆ ನಾನು ಅದನ್ನು ಹೇಳಿದೆ ಅಂತಂದರೆ ನನ್ನ ಓದುಗರ ದೊಡ್ಡ ವರ್ಗ ಏನಿದೆಯಲ್ಲ ಕೋಸ್ಟಲ್ ಬೆಲ್ಟಲ್ಲೂ ಇದೆ. ಜೊತೆಗೆ ಚಿಕ್ಕಮಗಳೂರು, ನನ್ನ ಹೆಂಡತಿ ಮನೆ ಇರೋದು ಚಿಕ್ಕಮಗಳೂರಿನಲ್ಲಿ, ನಮ್ಮ ಫ್ಯಾಮಿಲಿ ವೆಲ್ ಕನೆಕ್ಟೆಡ್ ಚಿಕ್ಕಮಗಳೂರಿನಲ್ಲಿ. ಹಾಗಾಗಿ ಎಲ್ಲ ರೀತಿ ಸಹಕಾರನೂ ಆಗುತ್ತೆ ನನಗೆ. ಅಲ್ಲಿ ನನಗೆ ಹತ್ರನೂ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಅದನ್ನು ಕೇಳಿದ್ ನಿಜ. ಮೈಸೂರಿನ ಜನಗಳು ಮಾತಾಡ್ತಾರೆ ಪ್ರತಾಪ್, ಇಲ್ಲಿ ಪ್ರತಾಪ್ನ ಈ ಗೆಲುವು ಅನ್ನೋದಕ್ಕಿಂತ ಮೈಸೂರಿನ ಜನರಿಗೆ ವಿಶ್ವನಾಥರ ಸೋಲು ಬೇಕಿತ್ತು. ಅಲ್ಲ, ಇದೇ ಮಾತನ್ನು ನಾವು ಇಡೀ ದೇಶಕ್ಕೆ ಅನ್ವಯ ಮಾಡ್ಕೊಳ್ಳೋದಾದ್ರೆ, ಇಡೀ ದೇಶದ ಜನ ಎಲ್ಲ ಕಡೆ, ಈಗ ಕಾಂಗ್ರೆಸ್ನವರು 42 ಸೀಟು 44 ಸೀಟಿಗೆ ಇಳಿದಿದ್ದಾರಲ್ಲ, 206 ಸೀಟ್ ಇದ್ದಿದ್ದು, ಎಲ್ಲರನ್ನೂ ಸೋಲಿಸ್ಬೇಕು ಅಂತ ಜನ ಓಟ್ ಹಾಕಿದ್ರ. ಇದು ಒಂದು ಪಾಸಿಟಿವ್ ಚೇಂಜ್ಗೆ ಕೊಟ್ಟಂಥ ಓಟ್. ಇದು ರಾಜಕೀಯದ ಗಾಳಿ ಬೀಸಿದ ತಕ್ಷಣ ಪ್ರತಾಪ್ ಸಿಂಹ ಬದಲಾಗ್ಬಿಡ್ತಾರೆ ಅಂತ, ಪ್ರತಾಪ್ ಸಿಂಹ ಗೌಡ ಆಗ್ಬಿಡ್ತಾರೆ ಅಂತ ಬಹಳ ಜನ ಅವ್ರನ್ನ ಬ್ರಾಹ್ಮಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಕೆಲ ಮಾಧ್ಯಮಗಳಲ್ಲಿ ವರದಿಯಾಗುತ್ತೆ, ಗೋ ಮಧುಸೂದನ್ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಅವರು ನಿರಂತರವಾಗಿ ಬಿತ್ತರಿಸ್ತಾರೆ. ಪ್ರತಾಪ್ ಸಿಂಹ ಒಕ್ಕಲಿಗರ ಹುಡುಗ ಆಗಿರೋದ್ರಿಂದ ನಮಗೆ ತುಂಬ ಪಾಸಿಟಿವ್ ಆಗುತ್ತೆ ಅನ್ನುವಂಥ ಮಾತು. ನೋಡಿ, ಈ ರೀತಿ ರಾಜಕಾರಣ ನಾನು ನಿಮ್ಗೆ ಹೇಳ್ತೇನೆ, ನಾನು ಫಸ್ಟ್ ಟೈಮ್
ನಾನು ಹೋದ ಕೂಡಲೇ ಮೀಡಿಯಾದವರು ನನಗೆ ಈ ಪ್ರಶ್ನೆನ ಕೇಳಿದರು, ನೀವು ಒಕ್ಕಲಿಗನ ಕಾರಣ ಕೊಟ್ಟಿದ್ದಾರಾ ಅಂತ ಕೇಳಿದರು. ನಾನು ಹೆಸರು ನೋಡಿದ್ರೆ ಯಾರು ಕೂಡ ನಾನು ಒಕ್ಕಲಿಗ ಅಂತ ಅನ್ಕೊಳ್ಳಲ್ಲ. ಮಾಧ್ಯಮಗಳ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟರಾಗ ಯಾವ ಕ್ರೈಟೀರಿಯಾನ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಮಾಧ್ಯಮಗಳು ಫಸ್ಟ್ ಹುಡುಕುತ್ತೆ. ಓ, ಇವನು ಒಕ್ಕಲಿಗ, ಮೈಸೂರಿನಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ, ಆದರೆ ಒಕ್ಕಲಿಗ ಕ್ಯಾಂಡಿಡೇಟಿಗೆ ಯಾರಿಗೂ ಇಲ್ಲಿವರೆಗೂ ಟಿಕೆಟ್ ಕೊಟ್ಟಿಲ್ಲ. ನನಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಯು ಮೆ ನಾಟ್ ಬಿಲೀವ್, ತುಳಸಿದಾಸಪ್ಪನವ್ರ ಹೆಸರನ್ನ ಕೇಳೇ ಇರಲಿಲ್ಲ. ತುಳಸಿದಾಸಪ್ಪನವ್ರಿಗೆ 1977ರಲ್ಲಿ ಹಿಂದಿದ್ರು, ಅಲ್ಲಿವರೆಗೂ ತುಳಸಿದಾಸಪ್ಪನವ್ರು ಬಿಟ್ಟರೆ ಯಾರೋ ಒಕ್ಕಲಿಗ ಕ್ಯಾಂಡಿಡೇಟಿಗೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟೇ ಕೊಟ್ಟಿಲ್ಲ ಅನ್ನೋ ಸಂಗತಿ ನನಗೆ ಮಾಧ್ಯಮಗಳಿಂದ ಗೊತ್ತಾಗಿದ್ದು. ಆರಂಭದಲ್ಲಿ ಪ್ರತಾಪ್ಗೆ ಒಂದಿಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ವಿಜಯಶಂಕರ್ ಆ ಭಾಗವನ್ನು ಪ್ರತಿನಿಧಿಸಿದಂಥವರು, ಕುರುಬ ಸಮುದಾಯದ ಪ್ರಮುಖರು, ಅವರು ಎಲ್ಲೋ ಒಂದು ಕಡೆಗೆ ಅಸಮಾಧಾನದ ಮಾತಾಡಿದ್ರು. ನಂತರ ಅವ್ರನ್ನ ಬಲವಂತವಾಗಿ ಅವ್ರನ್ನ ಹಾಸನಕ್ಕೆ ಒಗ್ಗರಿಸಲಾಯಿತು, ಸ್ಥಳಾಂತರಿಸಲಾಯಿತು ಅವ್ರನ್ನ. ಅದಾದ ನಂತರ ಕೊಡಗಲ್ಲೂ ಕೂಡ ಪ್ರತಾಪ್ ಅದನ್ನೇ ಎದುರಿಸಿದ್ರು. ಇದನ್ನೆಲ್ಲದರೂ ಕೂಡ ಹೆಂಗೆ ನಿಭಾಯಿಸಿದ್ರಿ? ನರೇಂದ್ರ ಮೋದಿ ಅವರಿಗೆ ವಾರಾಣಸಿನಲ್ಲಿ ಟಿಕೆಟ್ ಕೊಡಬೇಕು ಅಂತ ವಿಚಾರ ಬಂದಾಗ ಸಿಟ್ಟಿಂಗ್ ಎಂಪಿ ಮುರಳಿ ಮನೋಹರ್ ಜೋಶಿ ಅವರೇ ವಿರೋಧ ವ್ಯಕ್ತಪಡಿಸಿದ್ರು. ನರೇಂದ್ರ ಮೋದಿ ಅವರಿಗೆ ವಿರೋಧ ಇದ್ರೆ ಪ್ರತಾಪ್ ಸಿಂಹ ಯಾರ್ರಿ ನೀವೇ ಹೇಳಿ? ಅಂದ್ರೆ ಇಂಡೈರೆಕ್ಟ್ಲಿ ಪ್ರತಾಪ್ ಸಿಂಹ ನರೇಂದ್ರ ಮೋದಿಗೆ ತಮ್ಮಂತ ಹೋಲಿಸ್ಕೊತಾ ಇದ್ದಾರೆ. ನಾನು ಕೇಳ್ತಿದ್ದಿಲ್ಲ, ನರೇಂದ್ರ ಮೋದಿ ಅವರಂತ ಒಂದು ಜೈಗಿಯಾಂಟಿಕ್ ಲೀಡರಿಗೆ ವಿರೋಧ ವ್ಯಕ್ತವಾಗುತ್ತೆ. ನಾನು ಯಾವ ವ್ಯಕ್ತಿ ಅಂತ, ನಾನಿನ್ನೂ ಸಣ್ಣ ಮನುಷ್ಯ, ನನಗೆ ವಿರೋಧ ವ್ಯಕ್ತವಾಗದಲ್ಲೇ ಇರುತ್ತಾ ಹೇಳಿ? ವಿರೋಧ ಪೊಲಿಟಿಕ್ಸ್ ಅಂತಂದ್ರೆ ಇಟ್ಸ್ ಎ ಮಾಫಿಯಾ. ಹೆಂಗೆ 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 ಸಾಲ್ವ್ ಮಾಡ್ಕೊಂಡ್ರಿ? ಅಲ್ಲ, ನಾನು ಹೇಳ್ತೀನಿ, ಇದ್ರೊಳಗಡೆ ಹೊರಗಡೆ ಅವ್ರು ಬರಕ್ ಬಿಡಲ್ಲ. ಇಲ್ಲೊಂದು ಏನು ಅಂತಂದ್ರೆ, ನೀವು ನೋಡಿ, ಪಕ್ಷದ ಲಾಯಲ್ಟಿಗಿಂತ ವ್ಯಕ್ತಿ ಲಾಯಲ್ಟಿ ಜಾಸ್ತಿ ಇದರಲ್ಲಿ. ಈಗ ನಾನು ಸಂಸದನಾಗಿದ್ದೇನೆ, ನಾಳೆ ನಾನು 4 ಜನಕ್ಕೆ ಟಿಕೆಟ್ ಕೊಡಿಸಿದೆ ಅಂತ ತಿಳ್ಕೊಳ್ಳಿ, ಅವ್ರು ನನಗೆ ಲಾಯಲ್ ಆಗಿರ್ತಾರೆ, ಪಕ್ಷಕ್ಕೆ ಲಾಯಲ್ಟಿ ಇರಲ್ಲ. ಈ ಪಾಲಿಟಿಕ್ಸ್ ವರ್ಕ್ ಆಗೋದೇ ಹೀಗೆ. ಹಾಗಾಗಿ ಹೊರಗಡೆ ಅವ್ರು ಯಾರು ಬಂದರೂ ರೆಸಿಸ್ಟ್ ಮಾಡ್ತಾರೆ. ಎಲ್ಲ ಪಕ್ಷದಲ್ಲೂ ಆಗುತ್ತದು. ಏನು ಮಾಡಬೇಕು ಅಂತೀರಿ ಮೈಸೂರಿಗೆ? ಹಾಗಾದ್ರೆ ಮೈಸೂರಿನ ಪ್ಯಾರಿಸ್ ಲೆವೆಲ್ಗೆ ನಾವು ಬೆಳೆಸ್ಬೋದು. ಸದಾನಂದ ಗೌಡರು ರೈಲ್ವೆ ಮಂತ್ರಿನೇ ಆಗಿಲ್ಲ, ಪ್ರತಾಪ್ ಸಿಂಹ ರೈಲ್ ಬಿಡಕ್ಕೆ ಶುರು ಮಾಡಿದ್ರು ಅಂತ ನನ್ನನ್ನು ಪರೀಕ್ಷೆನೇ ಮಾಡಿದ್ರೆ ನೀವು ರೈಲ್ ಬಿಡ್ತಾ ಇದ್ದೇನೆ ಅಂತ ಹೆಂಗೆ ಹೇಳಿದ್ರಿ?